ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರಕಾಶ್ RS ಅವರು. ಸರ್ ನಮಸ್ಕಾರ. ನಮಸ್ಕಾರ. ಈಗ ತಾವು SBIನಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ತಾವು ಕೆಲಸ ಮಾಡಿ ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದೀರಿ. ಬ್ಯಾಂಕಿನ ಕೆಲಸ ತುಂಬಾನೇ ಬಹಳ ಜಾಗರೂಕತೆಯಿಂದ ಮಾಡಬೇಕು, ಬಹಳ ಗಮನ ಇಡಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮತ್ತು ಅಷ್ಟೇ ಸಾವಧಾನವಾಗಿ ಕೂಡ ಮಾಡಬೇಕಾಗತ್ತೆ. ಏಕಕಾಲದಲ್ಲಿ ಎಲ್ಲ ಕೆಲಸ ಮಾಡಬೇಕಾಗತ್ತೆ. ಸದ್ಯದಲ್ಲಿ ನಿವೃತ್ತ ಜೀವನದಲ್ಲಿ ಇದೀರಿ ನೀವು. ಆ ದಿನಗಳನ್ನ ನೆನಪು ಮಾಡಿದಾಗ ಹೇಗಿದೆ ಅಂತ ಅನ್ಸುತ್ತೆ, ಮತ್ತೆ ಹೇಗೆ ನೀವು ಸೇರ್ಕೊಂಡ್ರಿ? ಬ್ಯಾಂಕಿಂಗ್ ಅಂದ್ರೇನೆ ನಂಬಿಕೆ. ಸೊ ಹಾಗಾಗಿ ಬ್ಯಾಂಕ್ ಅಂತಕ್ಕಂಥದ್ದು ಗ್ರಾಹಕರ ಮತ್ತು ಸಾರ್ವಜನಿಕರ ಹಣದಿಂದ ನಡೆಸ್ತಕ್ಕಂಥ ಒಂದು ಚಟುವಟಿಕೆ. ಆದ್ದರಿಂದ ಮೊದಲನೇದಾಗಿ ಇಲ್ಲಿ ನಂಬಿಕೆ ಮುಖ್ಯವಾಗುತ್ತೆ ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳು ಕೂಡ ಆ ನಂಬಿಕೆಯನ್ನು ಬೆಳೆಸ್ಕೊಂಡು ಮತ್ತು ಅವರಿಗೆ ಸದಾಕಾಲ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಮನೋಭಾವವನ್ನು ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾನು ಭಾರತೀಯ ಸ್ಟೇಟ್ ಬ್ಯಾಂಕಿಗೆ 1985ರಲ್ಲಿ ನೇಮಕಗೊಂಡಾಗ ನನಗೂ ಬಹಳ ಹರ್ಷವಾಯಿತು. ಯಾಕೆ ಅಂತ ಹೇಳಿದ್ರೆ ನಾನು ಬೇರೆ ಕೆಲಸದಲ್ಲಿ ಇದ್ದರೂ ಕೂಡ ಈ ಬ್ಯಾಂಕಿಂಗ್ ಅಂತಕ್ಕಂಥದ್ರಲ್ಲಿ ಒಂದು ನೇರವಾಗಿ ನಮಗೆ ಗ್ರಾಹಕರ ಜೊತೆ ಸಂಪರ್ಕ ಸಿಗುತ್ತೆ ಮತ್ತು ಅವರಿಗೆ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವೂ ಸಿಗುತ್ತೆ ಅಂತಕ್ಕಂಥ ಒಂದು ಹುಮ್ಮಸ್ಸಿನಿಂದ ಹುರುಪಿನಿಂದ ಆ ದಿನಗಳಲ್ಲಿ ನಾನು ಕೆಲಸಕ್ಕೆ ಸೇರಿದೆ. ಸೊ 35 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ರಾಜ್ಯದ ಮತ್ತು ದೇಶದ ಅನೇಕ ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ 2021ರಲ್ಲಿ ನಿವೃತ್ತಿ ಹೊಂದಿದ ನಂತರ ನಾನೇನೋ ಒಂದು ಅವಕಾಶ ವಂಚಿತನಾಗಿದ್ದೀನಿ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿವಸ ನನಗಿರ್ತಕ್ಕಂಥ ಒಂದು ಸೇವಾ ಭಾಗ್ಯ ಇವತ್ತು ನನಗೆ ಕೊರತೆಯಾಗಿದೆ ಅಂತ ಅನಿಸ್ತು. ಹಾಗಾಗಿ ನಾನು ಏನೇ ಮಾಡಿ ಅಥವಾ ಏನೇ ಮಾಡಿದರೂ ಕೂಡ ಇದನ್ನೇ ನಾನು ಮುಂದುವರಿಸ್ಕೊಂಡು ಹೋಗಬೇಕು ಮತ್ತು ನಾನು ನಿವೃತ್ತಿಯ ನಂತರವೂ ಕೂಡ ನಾನು ಅಷ್ಟೇ ಚಟುವಟಿಕೆಯಿಂದ ಇದ್ದು ಜನಗಳಿಗೆ ಸಾಧ್ಯವಾದಷ್ಟು ಕೂಡ ಒಂದು ಮಾಹಿತಿಯನ್ನು ಕೊಡುತ್ತಾ ಒಂದು ಅವರ ಆರ್ಥಿಕ ಅಭಿವೃದ್ಧಿಯಾಗಿ ಕೆಲಸ ಮಾಡುತ್ತಾ ಅವರ ಆ ಚಟುವಟಿಕೆಗಳಲ್ಲಿ ಕೆಲವೊಂದಷ್ಟಾದರೂ ಮಾಹಿತಿಯನ್ನು ಕೊಡುತ್ತಾ ಕಾಲ ಕಳಿಬೇಕು ಅಂಥೇಳಿ ನಾನಾದರೂ ಅಂದ್ಕೊಂಡಿದ್ದೇನೆ. ವಿಶೇಷ ಏನಂತಂದ್ರೆ ಬ್ಯಾಂಕಿನ ಕ್ಷೇತ್ರದಿಂದ ಬ್ಯಾಂಕಿನ ಕೆಲಸದಿಂದ ಮನೆಗೆ ಬಂದಾಗ ಸಂಘಟನೆಗಳಿಗೆ ಕೆಲವು ಸಲ ಅನಿವಾರ್ಯವಾಗಿ ಅಲ್ಲಿ ಕೆಲಸ ಮುಂದುವರಿಸ್ತಾರೆ. ಮುಂದಿನವರು ಬ್ಯಾಂಕಿಂಗ್ ಕೆಲಸದಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದವರು, ಅವರು ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು. ಸೊ ನಮ್ಮ ಈ ಒಂದು ಸಂಸ್ಥೆಯನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಬಲ್ಲರು ಅಂತ ಹೇಳಿ ಅವ್ರಿಗೆ ಅನ್ಸುತ್ತೆ. ಅಕೌಂಟಿಂಗು ಎಲ್ಲವನ್ನೂ ಅಚ್ಚುಕಟ್ಟಾಗಿ ಇಡಬೇಕಾಗತ್ತೆ, ಆಡಿಟ್ ಆಗ್ತಿರ್ತದೆ, ಎಲ್ಲದಕ್ಕೂ ಸಲಹೆ ಸಹಕಾರ ಕೊಡ್ತಾರೆ ಅಂತ ಹೇಳಿ ಅನ್ಸುತ್ತೆ. ಈಗ ಈ ಬ್ಯಾಂಕಿಂಗ್ ದಿಂದ ನೀವು ಹೊರಗಡೆ ಬಂದ ನಂತರ ಸಲಹೆ ಸೂಚನೆ ಆರ್ಥಿಕ ವಿಚಾರಗಳನ್ನ ಇನ್ನೊಬ್ಬರಿಗೆ ಅದು ಅವರಿಗೆ ನೆರವಾಗಲಿ ಅಂತ ಅನ್ನೋ ಉದ್ದೇಶಕ್ಕೆ ನೀವು ಮಾಡ್ತಾ ಬಂದಿದ್ದೀರಿ. ಈಗ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಾಲಿಡಬೇಕಂದ್ರೆ ಸಾಮಾನ್ಯವಾಗಿ BCom, MCom, MBA ಇತ್ಯಾದಿಗಳನ್ನೆಲ್ಲ ಮಾಡ್ತಿರ್ತಾರೆ. ಆವಾಗ ವಾತಾವರಣ ಹೆಂಗಿತ್ತು? ನೀವು ಸೇರ್ಕೊಳ್ಳಕ್ಕೆ ಏನೇನು ಕಾರಣಗಳಿದ್ವು ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್ ಏನಿತ್ತು ಸರ್? ಇದು ಒಂದು ಒಳ್ಳೆಯ ಪ್ರಶ್ನೆ. ಹಾಗೆ ಹೇಳಕ್ ಹೋದ್ರೆ ನಾನು ಆರ್ಟ್ಸ್ ಗ್ರಾಜ್ಯುಯೇಟ್. ಬಹಳಷ್ಟು ಜನಕ್ಕೆ ಒಂದು ರೀತಿಯಾದ ಒಂದು ವಿಚಿತ್ರವಾದ ಕಲ್ಪನೆ ಇದೆ. ಬ್ಯಾಂಕ್ ಸೇರಬೇಕು ಅಂತ ಹೇಳಿದ್ರೆ ಕಾಮರ್ಸ್ ಗ್ರಾಜ್ಯುಯೇಟ್ ಆಗಿರಬೇಕು, BCom ಮಾಡಿರಬೇಕು ಮತ್ತು ಲೆಕ್ಕಪತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿರಬೇಕು ಅಂತ ಹೇಳಿ ಅಂತ. ಆದರೆ ಇದು ನಿಜವಾಗ್ಲೂ ಕೂಡ ಅಷ್ಟೇನು ಸತ್ಯ ಅಲ್ಲ. ಯಾವುದೇ ಒಂದು ಗ್ರಾಜ್ಯುಯೇಟ್ ಆಗಿದ್ದರೆ ಸಾಕು ಬ್ಯಾಂಕಿನಲ್ಲಿ ಸೇವೆಗೆ ನಿಯುಕ್ತಿಗೆ ಒಳಬಹುದು. ಇಂದಿನ ಸಂದರ್ಭದಲ್ಲಿ ನೋಡಕ್ಕೆ ಹೋದರೆ ಕಾಮರ್ಸ್ ಗ್ರಾಜ್ಯುಯೇಟ್ಸ್ಗಿಂತ ಹೆಚ್ಚಾಗಿ ಸೈನ್ಸ್ ಗ್ರಾಜ್ಯುಯೇಟ್ಸು, ಅದರಲ್ಲಿ ವಿಶೇಷವಾಗಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸು, ನಿಮಗೆ ಆಶ್ಚರ್ಯ ಆಗಬಹುದು, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥವ್ರು, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥವ್ರು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ BDS ಅಂತಹ ಒಂದು ವೈದ್ಯಕೀಯ ಸೇವೆಯನ್ನು ಅಥವಾ ವೈದ್ಯಕೀಯ ಪರಿಣಿತಿಯನ್ನು ಹೊಡೆದಿದ್ದಂಥವರು ಕೂಡ ಬ್ಯಾಂಕ್ಗಳಲ್ಲಿ ಇವತ್ತು ಸೇರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಬ್ಯಾಂಕುಗಳು ಆದಷ್ಟು ಕಂಪ್ಯೂಟರೀಕರಣ ಆಗಿರೋದ್ರಿಂದ ಬಹಳಷ್ಟು ರುಟೀನ್ ಜಾಬ್ಸ್ ಅಥವಾ ಸಿಂಪಲ್ ಜಾಬ್ಸ್ ಕೂಡ ಅದರಲ್ಲಿ ಜನಗಳಿಗೆ ಅವಶ್ಯಕತೆ ಇಲ್ಲ. ಎಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಒಂದು ಸಾಲದ ಬಗ್ಗೆ ಒಂದು ನಿರ್ಧಾರ ತಗೋಬೇಕು, ಯಾರಿಗೆ ಸಾಲ ಕೊಡಬೇಕು, ಯಾರಿಗೆ ಎಷ್ಟು ಸಾಲ ಕೊಡಬೇಕು ಮತ್ತು ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಹೇಗೆ ತೊಡಗಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಮಾನವ ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಹಾಗಾಗಿ ಯಾವುದೇ ಒಂದು ವ್ಯಕ್ತಿಗೆ ಈ ತರಹ ಪರಿಣಿತಿ ಇದ್ದರೆ ಖಂಡಿತವಾಗಿ ಬ್ಯಾಂಕ್ ಸೇರಬಹುದು. ನಾನು 1985ರಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಪ್ರೊಬೇಷನರಿ ಅಧಿಕಾರಿಯಾಗಿ ನಿಯುಕ್ತಿಗೊಂಡೆ. ಇದಕ್ಕೆ ಮುಂಚೆ ನಾನು ಸೆಂಟ್ರಲ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಒಂದೇ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಆದಷ್ಟು ಕೂಡ ಯಾವುದೋ ಒಂದು ಕಚೇರಿ ಒಂದು 4 ಗೋಡೆಗಳ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭ ಇತ್ತು. ನನಗೆ ಯಾವತ್ತೂ ಕೂಡ ಜನಗಳ ಜೊತೆ ಸಂಪರ್ಕ ಇಟ್ಕೋಬೇಕು, ಗ್ರಾಹಕರಿಗೆ ಅಥವಾ ಜನಗಳಿಗೆ ಏನಾದರೂ ಒಂದಷ್ಟು ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿ ಇದ್ದಿದ್ದರಿಂದ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ಕಾಗ ನನಗೆ ಬಹಳಷ್ಟು ಸಂತೋಷವೂ ಆಯಿತು ಮತ್ತು ಇದೊಂದು ಅವಕಾಶವಿದೆ ನನಗೆ ನನ್ನ ಸೇವೆಯನ್ನು ಸಲ್ಲಿಸಲಿಕ್ಕೆ ಅಂತ ಹೇಳಿ ನಾನಾದರೂ ತಿಳ್ಕೊಂಡೆ. ತಾವು ಪ್ರೊಬೇಷನರಿ ಆಫೀಸರ್ ಹುದ್ದೆಗೆ ಹೋದ್ರಿ ಅಂದ್ರೆ ಬಹಳ ಒಂದು ಉತ್ತಮ ಮಟ್ಟದ ಕೆಲಸಕ್ಕೆ ಹೋದ್ರಿ. ಯಾಕಂದ್ರೆ ಸಾಮಾನ್ಯವಾಗಿ ಈ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಒಂದು ಪರೀಕ್ಷೆಯನ್ನು ಎದುರಿಸೋದಾಗ್ಲಿ, ಅದಕ್ಕಾಗಿ ತಯಾರಿ ಮಾಡೋದಾಗ್ಲಿ,
ಅಥವಾ ಆ ಕೆಲಸ ದೊರಕ್ತು ಅಂತಂದ್ರೆ ಪ್ರೊಬೆಷನರಿ ಆಫೀಸರ್ ಕೆಲಸ ಸಿಕ್ಕಿದೆಯಾ ಅವರಿಗೆ ಅಂತಂತಂದ್ರೆ ಒಂಥರ ಈ IAS KS ಜಾಬ್ ಸಿಕ್ಕಿದಂಗೆ. ಅಂದ್ರೆ ತುಂಬಾನೇ ಡಿಫಿಕಲ್ಟ್ ಇರುತ್ತೆ, ಬಹಳ ಕಷ್ಟ ಇರ್ತದೆ. ಆ ಪರೀಕ್ಷೆ ಪಾಸ್ ಆಗ್ಬಿಟ್ರೆ ಇನ್ ಯಾವುದೇ ಆಗಲಿ ಗಣಿತಕ್ಕೆ ಸಂಬಂಧಪಟ್ಟ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪಾಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಹಾಗಾಗಿ ಅದು ಏನು ಅಷ್ಟು ಟಫ್ ಸರ್? ಈಗಲೂ ಕೂಡ ನಮ್ಮ ಈ ಕಾರ್ಯಕ್ರಮ ಕೇಳೋರಿಗೆ ಈಗ ಮುಂದೆ ಮತ್ತೆ ಪ್ರೊಬೆಷನರಿ ಆಫೀಸರ್ ಆಗಿ ಬರಬೇಕನ್ನೋರಿಗೆ ಏನು ಸಲಹೆ ನೀಡಬಲ್ರಿ? ಒಂದು ರೀತಿಯಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ. ಆದರೆ ನಾನು ಈ ಮಾತುಗಳನ್ನ ಕೇಳ್ತಾ ಇರ್ತಕ್ಕಂಥವ್ರಿಗೆಲ್ಲ ಒಂದೇ ಒಂದು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ರೆ, ಇದಕ್ಕೆ ಬೇಕಾಗತಕ್ಕಂಥದ್ದು ಕನಿಷ್ಠ ಮೆಟ್ರಿಕ್ಯುಲೇಟ್ ಲೆವೆಲ್ನ ಒಂದು ಪರಿಣಿತಿ ಅಷ್ಟೇ. ಸತತವಾಗಿ ಪ್ರಯತ್ನ ಮಾಡಬೇಕು ಮತ್ತು ಸತತವಾಗಿ ಪ್ರಾಕ್ಟೀಸ್ ಮಾಡ್ತಾ ಕೊಟ್ಟಂಥ ಸಮಯದಲ್ಲಿ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿದ್ರೆ ಸಾಕು, ಖಂಡಿತವಾಗಿಯೂ ಕೂಡ ಪಾಸ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗೆ ನೋಡಿದ್ರೆ IAS ಮತ್ತು IPS ಪರೀಕ್ಷೆಗಳಿಗೆ ಬೇರೆಲ್ಲ ವಿಚಾರಗಳು ಮಾಹಿತಿ ಬೇಕಾಗುತ್ತೆ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು ಅರ್ಥಮೆಟಿಕಲ್ ಎಬಿಲಿಟಿ, ಟೆಸ್ಟ್ ಆಫ್ ರೀಸನಿಂಗು, ಇಂಗ್ಲೀಷು ಮತ್ತು ಸ್ವಲ್ಪ ಮಟ್ಟಿಗೆ ಸಾಮಾನ್ಯ ಜ್ಞಾನ. ಇದು ಯಾವುದೇ ಒಂದು ವಿಶೇಷವಾದ ಪರಿಣಿತಿಯನ್ನು ಹೊಂದಿ ಬರಿಬೇಕಾದಂಥ ಪರೀಕ್ಷೆ ಅಲ್ಲ. ಬಟ್ ಒಂದಂತೂ ತಿಳ್ಕೋಬೇಕು, ನಮಗೇನು ಗೊತ್ತಿದೆಯೋ ಅದರ ಬೇಸಿಕ್ಸು, ಫಂಡಮೆಂಟಲ್ಸು ಚೆನ್ನಾಗಿ ತಿಳಿದುಕೊಂಡಿದ್ದು ಕೊಟ್ಟಂಥ ನಿಗದಿತ ಸಮಯದಲ್ಲಿ ಎಲ್ಲವನ್ನೂ ಕೂಡ ಅಥವಾ ಆದಷ್ಟು ಹೆಚ್ಚು ಉತ್ತರಗಳನ್ನು ಸರಿಯಾಗಿ ಕೊಟ್ಟದೇ ಆದರೆ ಖಂಡಿತವಾಗಿ ಪಾಸಾಗಬಹುದು. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ನಾನು ಪಾಸಾದಾಗಲೂ ಕೂಡ ಎಷ್ಟೋ ಜನ ಹೇಳ್ತಾ ಇದ್ರು, ಅಯ್ಯೋ ಪ್ರೊಬೆಷನರಿ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರೋದು ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಬಹಳ ಕಷ್ಟ ಅಂತ ಹೇಳಿದ್ರು. ನನಗಾದರೂ ಏನೂ ಕಷ್ಟ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೇವಲ 30-35 ದಿನಗಳ ಕಾಲ ನಾನು ಸತತವಾಗಿ ದಿನಕ್ಕೆ ಒಂದು 14ರಿಂದ 15 ಗಂಟೆಗಳ ಕಾಲ ಪರಿಶ್ರಮ ಪಟ್ಟೆ. ಅದರ ಫಲವಾಗಿ ನಾನು ಮುಂದಿನ 35 ವರ್ಷಗಳ ಕಾಲ ನೆಮ್ಮದಿಯಾಗಿರುವಂಥ ಒಂದು ಜೀವನ ಸಿಕ್ತು. ಭಾಳ ವಿಶೇಷ ಅಂತ ಅನ್ಬೋದು. ಯಾಕೆ ಅವರೇ ಆಗಲಿ ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ಮಾಡುವಾಗ ಸಾಮಾನ್ಯವಾಗಿ ಕೊನೆಗೆ ಅಥವಾ ಪರೀಕ್ಷೆ ಹತ್ರ ಇದ್ದಾಗ ತುಂಬಾ ಬಿರುಸಾಗಿ ಅಭ್ಯಾಸ ಮಾಡಿರ್ತಾರೆ. ಆ ದಿಶೆಯಲ್ಲಿ ಅವರು ಯಶಸ್ಸನ್ನು ಕೂಡ ಸಾಧಿಸ್ತಾರೆ. ಅಂದ್ರೆ ಸತತವಾದಂತಹ ಪರಿಶ್ರಮ ಇರಬೇಕು, ಮತ್ತೆ ಶ್ರದ್ಧೆ ಇರಬೇಕು, ಮತ್ತೆ ವಿಶ್ವಾಸ ಇರಬೇಕು. ಈ ಪರೀಕ್ಷೆಯಲ್ಲಿ ನಾನು ಗೆಲ್ತೀನಿ ಅಂತ ಅನ್ನೋದು, ಅದು ಆ ಗುರಿ ಸಾಧಿಸಲಿಕ್ಕೆ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ಮತ್ತೆ ತಾವು ಈಗ ಪ್ರೊಫೆಷನರಿಯಾಗಿ ಅಧಿಕಾರಕ್ಕೆ ಹೋದ ನಂತರ ಬ್ಯಾಂಕಿಗೆ ಸೇರ್ಕೊಂಡ್ಕೊಳ್ಳೇನೆ ಕೆಲವು ಜವಾಬ್ದಾರಿಗಳಿರ್ತವೆ, ಮತ್ತು ಕೆಲವೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಅನ್ನೋದೊಂದು ಇರುತ್ತೆ. ಲೋನ್ ಸ್ಯಾಂಕ್ಷನ್ ಆಗಿರ್ಬೋದು, ಇತ್ಯಾದಿಗಳೆಲ್ಲ. ಅದನ್ನೆಲ್ಲ ಹೇಗೆ ಮಾಡ್ತಾ ಹೋದ್ರಿ, ಮತ್ತು ಎಲ್ಲೆಲ್ಲಿ ಕೆಲಸಕ್ಕೆ ಹೋದ್ರಿ, ಅಲ್ಲೆಲ್ಲ ವಾತಾವರಣ ಹೇಗಿತ್ತು, ಅದ್ರ ಬಗ್ಗೆ ಮಾತಾಡಿ. ಈ ಪ್ರೊಬೆಷನರಿ ಅಧಿಕಾರಿಯಾಗಿ ಸೇರಿದ ನಂತರ ನಾವೀಗ ಆಲ್ ಇಂಡಿಯಾ ಸರ್ವಿಸ್ಗೆ ಹೋಗ್ತೀವಿ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ವಿಪುಲವಾದ ಅವಕಾಶಗಳು ಸಿಗುತ್ತೆ. ಈ ಪ್ರೊಬೆಷನರಿ ಅಧಿಕಾರಿಗಳು ಮೊದಲ 2 ವರ್ಷಗಳು ಪ್ರೊಬೇಷನಲ್ಲೇ ಕಳೀತಾರೆ. ಎಲ್ಲ ರೀತಿಯಾದ ತರಬೇತಿ ಕೊಡ್ತಾರೆ. ಕೃಷಿ ಸಾಲಗಳ ಬಗ್ಗೆ ಇರಬಹುದು, ಅಥವಾ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ಇರಬಹುದು, ಅಥವಾ ಹೈ ವ್ಯಾಲ್ಯೂ ಕ್ರೆಡಿಟ್ ಅಂತ ಇರಬಹುದು, ಅಥವಾ ವಿದೇಶಿ ವಿನಿಮಯದ ಬಗ್ಗೆ ಹೇಗೆ ಆ ಕಾರ್ಯಗಳನ್ನು ನಿರ್ವಹಿಸಬೇಕು, ಅಥವಾ ಟ್ರೆಷರಿ ಮ್ಯಾನೇಜ್ಮೆಂಟು, ಈ ತರಹದ ಹಲವಾರು ಕ್ಷೇತ್ರಗಳಲ್ಲಿ 2 ವರ್ಷಗಳ ಕಾಲ ಬೇರೆ ಬೇರೆ ಸ್ಥಳಗಳಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಹಾಗಾಗಿ ನನಗೆ ನನ್ನ 2 ವರ್ಷಗಳಲ್ಲಿ ಮಂಡ್ಯದಿಂದ ಹಿಡಿದು ಗುಲ್ಬರ್ಗ, ರಾಣಿಬೆನ್ನೂರಿನಲ್ಲಿ ವಿಶೇಷವಾಗಿ ಕೃಷಿ ತರಬೇತಿಯನ್ನು ಪಡೆದೆ. ಗುಲ್ಬರ್ಗಾದಲ್ಲಿ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಬಗ್ಗೆ ಟ್ರೈನಿಂಗ್ ಪಡೆದೆ. ಬೆಂಗಳೂರಿನ ಸೆಂಟ್ ಮಾರ್ಕ್ಸ್ ರೋಡ್ ಶಾಖೆಯಲ್ಲಿ ನನಗೆ ವಿದೇಶಿ ವಿನಿಮಯದ ಬಗ್ಗೆ ಬಹಳಷ್ಟು ತರಬೇತಿಯನ್ನು ಕೊಟ್ಟರು. ಈ 2 ವರ್ಷಗಳ ತರಬೇತಿಯಿಂದ ಸನ್ನದ್ಧನಾಗಿ ಮುಂದಿನ ದಿನಗಳಲ್ಲಿ ನಾನು ಬಹಳಷ್ಟು ಸ್ಥಳಗಳಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊರುತ್ತಾ ಬೇರೆ ಬೇರೆ ಹುದ್ದೆಗಳನ್ನು ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶವಾಯಿತು. ಕೆಲ ಕಾಲ ನಾನು ರಾಜ್ಯದಲ್ಲಿ ಮಂಡ್ಯ, ಕೋಲಾರ ಮತ್ತು ಧಾರವಾಡ ಅಂತಕ್ಕಂಥ ಶಾಖೆಗಳಲ್ಲಿ ಕೆಲಸ ಮಾಡುತ್ತಾ ಮುಂದೆ ಪದೋನ್ನತಿ ಬಂದಾಗ ನಾನು ದೇಶದಾದ್ಯಂತ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಹೀಗಾಗಿ ನಾನು ಕಲ್ಕತ್ತಾ, ಸಿಮ್ಲಾ, ಚಂಡೀಗಢ, ಚೆನ್ನೈ ಮತ್ತು ನಿವೃತ್ತಿ ಹೊಂದುವಾಗ ನಾನು ಹೈದರಾಬಾದ್ನಲ್ಲಿ ಉಪಮಹಾಪ್ರಬಂಧಕನಾಗಿ ನಿವೃತ್ತಿ ಹೊಂದಿದೆ. ಒಂದು ನನಗೆ ಸಿಕ್ಕಂಥ ಒಂದು ಲಾಭ ಏನಪ್ಪ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಅಂತ ಹೇಳಿದ್ರೆ, ಎಲ್ಲ ಸ್ಥಳಗಳಲ್ಲಿ ಎಲ್ಲ ರೀತಿಯ ರೈತನಿಂದ ಹಿಡಿದು ಒಂದು ಸಣ್ಣ ಒಂದು ಪೆಟ್ಟಿಗೆ ಅಂಗಡಿ ಇಟ್ಟುಕೊಡ್ತಕ್ಕಂಥ ಒಬ್ಬ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸಾಲ ಕೊಡಲಿಕ್ಕೆ ಅವಕಾಶ ದೊರೆಯುತ್ತೆ ಈ ಒಂದು ಬ್ಯಾಂಕಿಂಗ್ ಸೇವೆಯಲ್ಲಿ ಅಂತಕ್ಕಂಥದ್ದು ನನಗಾದರೂ ಅನುಭವ ಆಯಿತು. ಸಾಮಾನ್ಯ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಈ ಭಾಷೆಯ ತೊಡಕು ಬರ್ತದೆ, ಅಥವಾ ಅದನ್ನು ಕಲಿಬೇಕು ಅಂತ ಇರ್ತದೆ. ಜನಸಾಮಾನ್ಯರ ಜೊತೆಗೆ ವ್ಯವಹರಿಸಲಿಕ್ಕೆ ಅಲ್ಲಿಯ ಭಾಷೆಯನ್ನು ನಾವು ಕಲಿಬೇಕು ಅಂತ ಅನ್ನೋದೆಲ್ಲ ಹೇಳ್ತಾರೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ದಂತಹ ಅವರ ಭಾಷೆ ನಮ್ಮ ಭಾಷೆ ಆಗಿರಬೇಕು ಅಂತ ಹೇಳಿ ಒಂದು ಅಭಿಲಾಷೆ ಇರುತ್ತೆ. ಮತ್ತು ಅದು ತೊಡಕು ಕೂಡ ಆಗಬಾರ್ದು, ಅವರಿಗೆ ವ್ಯವಹಾರ ಮಾಡಲಿಕ್ಕೆ ಅದು ಬೇಕಾಗತ್ತೆ ಅಂತ ಅನ್ನೋವಂಥ ವಿಚಾರವನ್ನು ಅವ್ರು ಹೇಳ್ತಿರ್ತಾರೆ. ನಿಮಗೆ ಹೈದರಾಬಾದ್ ಆಗಲಿ, ಅಲ್ಲಿ ಆಂಧ್ರ, ಆಮೇಲೆ ಚೆನ್ನೈ ಕಡೆ ಹೀಗೆಲ್ಲ ಹೋದಾಗ, ಕಲ್ಕತ್ತಾ ಕಡೆ ಹೋದಾಗ ಅಲ್ಲಿಯ ಭಾಷೆಯನ್ನು ಕಲೀಲಿಕ್ಕೆ ಏನಾದರೂ ಅನುಕೂಲವಾಯ್ತಾ? ಹೇಗೆ ಮಾಡಿದ್ರಿ? ಭಾಷೆ ಅಂತಕ್ಕಂಥದ್ದು ಜನರನ್ನ
ಮುಟ್ಲಿಕ್ಕೆ ಒಂದು ಸಾಧನ ಅಂತ ನಾನಾದರೂ ಕೂಡ ನಂಬ್ತೀನಿ. ಭಾಷೆ ನಮ್ಗೆ ಗೊತ್ತಿಲ್ಲದಿದ್ದು ನಾವು ಬೇರೆ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಅವರಿಂದ ಬಹಳ ದೂರವಾಗಿಯೇ ಉಳ್ಕೋಬೇಕಾಗತ್ತೆ. ಹಾಗಾಗಿ ಯಾವುದೇ ಸ್ಥಳಕ್ಕೆ ಹೋದರೂ ಕೂಡ ಮೊದಲು ಮಾಡಬೇಕಾದ್ದು ಮತ್ತು ನಾನು ಮಾಡಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ಅಲ್ಲಿನ ಭಾಷೆನೇ ಕಲಿತಕ್ಕಂಥದ್ದು. ಉದಾಹರಣೆಗೆ ನಾನು ಚೆನ್ನೈಲಿದ್ದಾಗ ತಮಿಳು ಕಷ್ಟಪಟ್ಟು ಓದೋದನ್ನು ಕಲಿತೆ, ಬರೆಯೋದನ್ನು ಕಲಿತೆ ಮತ್ತು ಜನರ ಜೊತೆಯಲ್ಲಿ ಮಾತಾಡ್ತಾನೂ ಕೂಡ ಕಲ್ತ್ಕೊಂಡೆ. ಇದರಿಂದ ಏನಾಯಿತು ಅಂತ ಹೇಳಿದ್ರೆ ನಾನು ಹರಕು ಮುರುಕು ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಕೂಡ ನನಗೆ ಅವರು ಬಹಳ ಪ್ರಿಯವಾಗ್ತಾ ಇದ್ರು, ಬಹಳ ಹತ್ತಿರವಾಗ್ತಾ ಇದ್ರು. ಅವರು ನನ್ನನ್ನು ಬಹಳ ಅಭಿಮಾನದಿಂದ ನೋಡ್ತಾ ಇದ್ರು. ಆಗನಿಸ್ತು ನನಗೆ, ಹೌದು, ಭಾಷೆ ಒಂದು ಸಾಧನ, ನಾನು ಹೇಗೆ ತಪ್ಪು ಮಾಡಿದ್ರು ಕೂಡ ಅವ್ರು ನನ್ನನ್ನು ಒಪ್ಕೋತಾರೆ. ಇದರಿಂದ ಅವ್ರಿಗೂ ನನಗೂ ಒಂದು ನೇರವಾದ ಸಂಪರ್ಕ ಒದಗುತ್ತೆ ಮತ್ತು ನಮ್ಮ ಬಾಂಧವ್ಯಗಳು ಕೂಡ ಹೆಚ್ಚಾಗಿ ಬೆಳೆಯುತ್ತೆ ಅಂದ್ಕೊಂಡೆ. ಇದೇ ಉದಾಹರಣೆಯನ್ನು ನಾನು ಪಾಲಿಸಿಕೊಂಡು ಮುಂದೆ ಕಲ್ಕತ್ತಾಗೆ ಹೋದಾಗ ಅಲ್ಲಿ ಬೆಂಗಾಲಿ ಕಲೀಲಿಕ್ಕೂ ಕೂಡ ಪ್ರಯತ್ನ ಪಟ್ಟೆ. ಬಹಳ ಒಳ್ಳೆಯ ವಿಚಾರ ಅಂತ ಅನ್ಬೇಕು. ಈಗ ತಾವು ಹೇಳ್ತಿದ್ದೀರಿ ಮಾತಿನ ಮಧ್ಯೆ ಒಂದಿಷ್ಟು ಸ್ವಲ್ಪ ಆದರೂ ಬಂದರೂ ಪರವಾಗಿಲ್ಲ, ನಮ್ಮನ್ನು ಬಹಳ ಅಭಿಮಾನ ಪ್ರೀತಿಯಿಂದ ಅವರು ಕಾಣ್ತಾರೆ ಅಂತ ಹೇಳಿ. ಈಗ ನಿಜವಾಗ್ಲೂ ಬರೋ ಜನರಿಗೆ ಈಗ ಬನ್ನಿ ಕೂತ್ಕೊಳ್ಳಿ, ನಿಮ್ಮ ಕೆಲಸ ಆಗುತ್ತೆ, ಸಂಬಂಧಪಡೋರು ಈಗ ಇನ್ನೊಂದು 5 ನಿಮಿಷದಲ್ಲಿ ಬರ್ತಾರೆ, ಈ ಸಣ್ಣ ಪುಟ್ಟ ವಿಚಾರಗಳನ್ನು ಹೇಳ್ಬೋದು. ಆಮೇಲೆ ನೀವು ಎಲ್ಲಿಂದ ಬಂದಿರಿ, ನಿಮ್ಮ ವಿಳಾಸ ಏನು, ಅದನ್ನು ಪ್ರಶ್ನೆ ಮಾಡೋ ರೀತಿಯಲ್ಲಾದರೂ ಕೆಲವೊಂದು ಅದು ಗೊತ್ತಿದ್ರೆ ಸಾಕು ಅಂತ ಅನ್ಸುತ್ತೆ. ಮತ್ತು ಬರೋರಿಗೆ ಕೂಡ ಖುಷಿ ಆಗುತ್ತೆ, ಓ ನಮ್ಮ ಭಾಷೆಯನ್ನು ಇವರು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂಥೇಳಿ. ತಪ್ಪುಗಳನ್ನು ಹುಡುಕಲ್ಲ ಅವರು, ಸಾಮಾನ್ಯ ಭಾಳ ಪ್ರೀತಿಯಿಂದ ಇಷ್ಟು ಆಸಕ್ತಿಯಿಂದ ಕಲಿತಿದ್ದಾರಲ್ಲ ನಮ್ಮ ಭಾಷೆಯನ್ನು ಅಂತೇಳಿ ಅಭಿಮಾನ ಬರುತ್ತೆ ಅವರಿಗೆ. ಹಾಗಾಗಿ ಏನೂ ಸಮಸ್ಯೆ ಆಗಲ್ಲ. ಯಾವುದೇ ಒಂದು ಶಾಖೆಯಲ್ಲಿ ಮೊದಲನೇದಾಗಿ ಗ್ರಾಹಕರು ಸಂಧಿಸ್ತಕ್ಕಂಥದ್ದು ಫ್ರಂಟ್ ಲೈನ್ ಸ್ಟಾಫನ್ನು. ಅವ್ರನ್ನ ನಾವು ತಿಳ್ಕೋಬೇಕು ಅಥವಾ ಅವ್ರನ್ನ ಮಾತಾಡಬೇಕು ಅಂತಕ್ಕಂಥದ್ದು ತಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲೇ ಆಗುತ್ತೆ. ಇವತ್ತು ಈ ಅಖಿಲ ಭಾರತ ಪರೀಕ್ಷೆಗಳು ಬಂದಿರೋದ್ರಿಂದ ಯಾವುದೇ ದೇಶದ ಮೂಲೆಯಿಂದ ಯಾರೇ ಒಬ್ಬ ನೇಮಕಗೊಂಡು ಎಲ್ಲೇ ಒಂದು ಸ್ಥಳಕ್ಕೆ ಅವ್ರನ್ನ ಪೋಸ್ಟಿಂಗ್ ಮಾಡಲಾಗತ್ತೆ, ನಿಯುಕ್ತಿ ಮಾಡಲಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಭಾಷೆ ಬರಲಿಲ್ಲ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ತೊಡಕಾಗಬಹುದು, ಮುಜುಗರವೂ ಆಗಬಹುದು ಮತ್ತು ನಾವು ನಮ್ಮ ಬ್ಯಾಂಕಿಂಗ್ ಸೇವೆಗಳನ್ನು ಗ್ರಾಹಕರಿಗೆ ಕೊಡಲಿಕ್ಕೆ ಕಷ್ಟವೂ ಆಗ್ಬೋದು. ಈ ನಿಟ್ಟಿನಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕು ಹೊಸದರಲ್ಲಿ ಸೇರಿಕೊಂಡಂಥ ಕನ್ನಡ ಬಾರದ ಅಥವಾ ಆ ಪ್ರಾಂತದ ಭಾಷೆ ಬಾರದವರಿಗೆ ಕನಿಷ್ಠ ಒಂದು ಭಾಷೆಯ ತರಬೇತಿಯನ್ನು ಕೊಡುತ್ತೆ. ಅಂದರೆ ಬನ್ನಿ ಕೂತ್ಕೊಳ್ಳಿ, ನಿಮ್ಮ ಅವಶ್ಯಕತೆ ಏನು, ನಿಮ್ಗೆ ಏನು ಬೇಕಾಗಿದೆ, ಅಥವಾ ನಿಮ್ಮ ಹೆಸರೇನು, ಅಥವಾ ನಿಮ್ಮ ಗುಡ್ ಮಾರ್ನಿಂಗ್ ಅಂತಕ್ಕಂಥದ್ದು, ನಮಸ್ಕಾರ ಅಂತಕ್ಕಂಥದ್ದು, ನಿಮಗೆ ನಾನು ಇನ್ನೇನಾದರೂ ಸೇವೆ ಮಾಡಬಲ್ಲನೆ, ಈ ಥರದ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ಅದನ್ನೆಲ್ಲರೂ ಕೂಡ ಅವರಿಗೆ ಪ್ರಾಕ್ಟೀಸ್ ಮಾಡುವಂತೆ ಮತ್ತು ಕನ್ನಡದಲ್ಲೇ ಅಥವಾ ಆ ದೇಶದ ಆ ಪ್ರಾಂತದ ಭಾಷೆಯಲ್ಲೇ ವ್ಯವಹರಿಸಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಪದ್ಧತಿಯನ್ನು ಕೂಡ ಇವತ್ತು ಬ್ಯಾಂಕುಗಳು ಒಳಗೊಳ್ತಾ ಇವೆ. ನಿಮ್ಮ ಒಂದು ಕೆಲಸ ನಿರಂತರವಾಗಿ 35 ವರ್ಷಗಳ ಕಾಲ ತಾವು ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ರಿ. ನಿವೃತ್ತಿ ಹೊಂದಿದ ನಂತರ ತಾವು ಆರ್ಥಿಕ ಸಲಹೆಗಳನ್ನು, ಕೆಲವು ವಿಚಾರಗಳನ್ನು ಜನರಿಗೆ ಹೇಳಿ ಅವರಿಗೂ ಒಳ್ಳೇದು ಮಾಡುವಂಥ ಒಂದು ಸೇವೆಯನ್ನು ಮತ್ತು ಮುಂದುವರಿಸಿದಂಗೆ ಆಯಿತು. ಮುಗಿತಿದ್ದ ಹಾಗೆ ಏನಾದರೂ ಒಂದು ಹೊಸದಾಗಿ ಸಾಧನೆ ಮಾಡಬೇಕು ಅಂತ ಅನಿಸಿರ್ಬೋದು. ನಿಮ್ಮ ನಾಲೆಜ್ ಹಂಗಿದೆ, ಮತ್ತು ಒಂದು ಭಾಷಾ ಕೌಶಲ್ಯ ಚೆನ್ನಾಗಿದೆ, ಮತ್ತು ಇನ್ನೊಬ್ಬರಿಗೆ ತಿಳಿಸಿ ಹೇಳುವಂತಹ ಒಂದು ಮನೋಭಾವ ಅದು ಮುಖ್ಯ. ಪ್ಲಸ್ ಆ ಸರಳತೆ ಕೂಡ, ಆ ಒಂದು ಜ್ಞಾನ ನಿಮ್ಮಲ್ಲಿದೆ. ಏನು ಮಾಡಿದ್ರಿ ಮುಗಿತಿದ್ದಂಗೆ ನೀವು? ಇದು ನಿಜವಾಗ್ಲೂ ಕೂಡ ನನಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ. ನಾನು 2021ರಲ್ಲಿ ನಿವೃತ್ತಿ ಹೊಂದಿದ ನಂತರ ಸುಮ್ಮನೆ ಕೂತ್ಕೋಬೇಕು ಅಂತ ನನಗೆ ಅನಿಸಲಿಲ್ಲ. ಈ ಒಂದಿಷ್ಟು 35 ವರ್ಷಗಳ ಅಪಾರವಾದ ಅನುಭವವನ್ನು ನಾನು ಹೇಗಾದರೂ ಬಳಸ್ಕೋಬೇಕು ಮತ್ತು ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋತಕ್ಕಂಥ ಒಂದೇ ಒಂದು ಉದ್ದೇಶದಿಂದ LLB ಮಾಡಿದೆ. ನಾನು ಈ ಹಿಂದಿನ 3 ವರ್ಷಗಳಲ್ಲಿ LLB ಮಾಡಿ ಈ ದಿನ ನಾನು ಅಡ್ವೊಕೇಟ್ ಆಗಿ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು LLB ಮಾಡಿದ್ದು ಮತ್ತು ನಾನು ಇಲ್ಲಿ ಸೆಬಿನಲ್ಲಿ, ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ನಾನು ಈ ದಿನಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಆರ್ಥಿಕ ಅರಿವು ಮತ್ತು ಆರ್ಥಿಕ ಭದ್ರತೆ ಬಹಳ ಮುಖ್ಯವಾದ ವಿಚಾರ. ಬಹಳಷ್ಟು ಜನಕ್ಕೆ ಹಣ ಸಂಪಾದಿಸೋದು ಗೊತ್ತು, ಉಳಿಸೋದು ಗೊತ್ತು, ಬಟ್ ಆದರೆ ಅದನ್ನು ಬೆಳೆಸುವುದು ಹೇಗೆ ಅಂತಕ್ಕಂಥದ್ರಲ್ಲಿ ಇವತ್ತು ಕೂಡ ಬಹಳ ಗೊಂದಲವಾಗಿದ್ದಾರೆ. ಈ ಒಂದು ನಾನು ಸಂಪನ್ಮೂಲ ವ್ಯಕ್ತಿಯಾಗಿರೋದ್ರಿಂದ ಬಹಳಷ್ಟು ವ್ಯಕ್ತಿಗಳಿಗೆ, ಅಥವಾ ಉದ್ಯೋಗಿಗಳಿಗಿರಬಹುದು, ಅಥವಾ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಗೃಹಿಣಿಯರಿಗಿರ್ಬೋದು, ಅಥವಾ ಹಿರಿಯ ನಾಗರಿಕರಿಗಿರ್ಬೋದು, ಇವರನ್ನೆಲ್ಲರೂ ಕೂಡ ನಾನು ಉದ್ದೇಶಿಸಿ ಮಾತನಾಡುತ್ತಾ ಅವರಿಗೆ ಏನಾದರೂ ಒಂದಿಷ್ಟು ಆರ್ಥಿಕ ಮಾಹಿತಿ ಕೊಟ್ಟು ಅವರ ಭವಿಷ್ಯವನ್ನು ಹೇಗೆ ಭದ್ರ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಹೀಗಾಗಿ ನಾನು ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸರ್ವೀಸಲ್ಲಿ ಇದ್ದಾಗಿಂತ ಕೂಡ ಈಗಲೇ ಹೆಚ್ಚು ಬ್ಯುಸಿಯಾಗಿದ್ದೀನೇನೋ ಅಂತಲೇ ಅನಿಸುತ್ತೆ. ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಎಷ್ಟೋ ಸಲ ನಿವೃತ್ತಿ ಅಂತ ಅಂದ್ಕೊಳ್ಳೆ ಸಾಕಪ್ಪ ಮನೇಲಿ ಕೂತ್ಕೊಳ್ಳೋಣ ಅಂತ ಹೇಳೋರೆ ತುಂಬ ಜನ, ಅಥವಾ ಸಣ್ಣ ಪುಟ್ಟ ಏನೋ ಒಂಚೂರು ಕೆಲಸ ಮಾಡ್ದಂಗೆ ಮಾಡ್ತಾರೆ. ಲಾ ಓದಿ
ಪ್ರಾಕ್ಟೀಸ್ ಮಾಡ್ತಾ 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 ಒಂದು ಕೊನೆ ಉಸಿರಿನ ತನಕನೂ ಕೂಡ ಸೇವೆ ಮಾಡುವಂಥ ಕೆಲಸ ಆಯ್ಕೊಂಡಿದ್ದೀರಿ ನೀವು. ಈ ಒಂದು ಮನೋಭಾವ ಇದೆಯಲ್ಲ, ನಿರಂತರವಾಗಿ ಸತತವಾಗಿ ನಾವು ಚಲನಶೀಲರಾಗಿರಬೇಕು, ಕಾಯಕ ಯೋಗಿ ಆಗಿರಬೇಕು, ಸತತವಾಗಿ ಕೆಲಸ ಮಾಡ್ತಿರ್ಬೇಕು ಅಂದರೆ ಇಂಥ ಒಂದು ವೃತ್ತಿಯನ್ನು ನಾವು ಆಯ್ದುಕೊಳ್ಬಹುದು. ನಿಮಗೂ ಇಷ್ಟವಾದ ಕ್ಷೇತ್ರವೂ ಆಗಿತ್ತು, ನಿಮ್ಮ ಒಂದು ಆಸೆ ಇತ್ತೇನೋ, ನಾನು ಲಾಯರ್ ಆಗಬೇಕಿತ್ತು ಅಂತ ಅನಿಸಿರ್ಬೋದು. ಆವಾಗ ಎಷ್ಟೋ ಸಲ ಕೆಲವರಿಗೆ ಅನಿಸಿರ್ತದೆ, ನಾನು ಇದನ್ನು ಮಾಡಬೇಕಿತ್ತು ಅದನ್ನು ಮಾಡಬೇಕಿತ್ತು ಅಂತೇಳಿ. ಆದರೆ ಲಾ ಒಂದು ವೃತ್ತಿಯನ್ನು ಬಹುಶಃ ಕೈಗೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ನಿವೃತ್ತಿ ಆದವರಿಗೆ, ಅದು ಆಸಕ್ತಿ ಇದ್ರೆ ಮಾತ್ರ. ಮನೆ ವಾತಾವರಣ ಕೂಡ ಬಹಳ ಮುಖ್ಯ ಆಗುತ್ತೆ. ಸತತವಾಗಿ ನೀವು ಬ್ಯುಸಿ ಇರ್ತೀರಿ, ಎಲ್ಲ ಕಡೆನೂ ಓಡಾಡ್ತಿರ್ತೀರಿ, ಮನೆಯಲ್ಲೂ ಕೂಡ ಇರಬೇಕು. ನಿವೃತ್ತಿ ನಂತರ ನಮ್ಮ ಕೈಗೆ ಸಿಗಬೇಕು ಅಂತ ಹೇಳಿ ಅವ್ರ ಆಸೆ ಇರ್ತದೆ. ಇವೆಲ್ಲವೂ ಹೆಂಗೆ ಹೊಂದಾಣಿಕೆ ಮಾಡಿದ್ರಿ? ಖಂಡಿತವಾಗಿಯೂ ಕೂಡ ನೀವು ಹೇಳೋದು ಬಹಳ ಸತ್ಯವಾದ ವಿಚಾರವೇ. ಮನೆಯವರ ಮನೆ ಮಂದಿಯ ಒಂದು ಸಪೋರ್ಟ್ ಇಲ್ಲದೆ ನಾವು ಯಾವುದೇ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ವಿಶೇಷವಾಗಿ ಅವರು ಕೂಡ ಏನು ಅನ್ಕೋತಾರೆ ಅಂತ ಹೇಳಿದ್ರೆ, ಇಷ್ಟು ದಿವಸ ಅವರು ಬ್ಯಾಂಕಿಗೆ ಕೆಲಸ ಮಾಡಿದ್ದಾರೆ, ಈಗ ನಿವೃತ್ತಿ ಹೊಂದಿದ್ದಾರೆ, ನಮಗಾಗಿ ಕೆಲಸ ಮಾಡಲಿ, ಇನ್ಮೇಲಾದರೂ ನಮ್ಮ ಜೊತೆಯಲ್ಲಿರಲಿ, ನಮ್ಗಾದ ಕೆಲಸ ಮಾಡಲಿ, ನಾವೆಲ್ಲಾದರೂ ಹೊರಗೆ ಹೋಗೋಣ ಅಂತಕ್ಕಂಥ ಒಂದು ಭಾವನೆ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ನಾನು ಯಾವುದೇ ಒಂದು ಕೊರತೆ ಮಾಡದೆ ಅವರ ಸಹಕಾರವನ್ನು ಪಡೆಯುತ್ತಾ ಮತ್ತು ಅವರ ಬೆಂಬಲವನ್ನು ಪಡೆಯುತ್ತಾ ನಾನು ಈ ಕೆಲಸಗಳಲ್ಲಿ ವಿಶೇಷವಾಗಿ ತೊಡಕೊಂಡಿದ್ದೇನೆ. ನನ್ನ ಪ್ರಕಾರವಾಗಿ ನಿವೃತ್ತಿ ಅಂತ ಹೇಳಿದ್ರೆ ಒಂದು ಇಟ್ ಇಸ್ ಎ ಸ್ಟೇಟ್ ಆಫ್ ಮೈಂಡ್. ಅದು ವಯಸ್ಸಿನ ಮೇಲೆ ಆಧಾರ ಆಗಿರೋದಿಲ್ಲ. ನಿಮ್ಮ ಶಕ್ತಿ ಇದ್ದಷ್ಟು ಕಾಲ, ನಿಮಗೆ ಒಂದು ಆಸಕ್ತಿ ಇದ್ದಷ್ಟು ಕಾಲ ನೀವು ಜನಸೇವೆ ಮಾಡಬೇಕಾದ್ದು ಅಥವಾ ಬೇರೆಯವರಿಗೆ ಉಪಯೋಗವಾಗ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡಬಹುದು. ಮತ್ತು ಇದರಿಂದ ಎಲ್ಲರೂ ಕೂಡ ಪ್ರೇರಣೆ ಪಡಿಬೇಕು ಅಂತಲೂ ಕೂಡ ನಾನು ಅನ್ಕೋತೀನಿ. ಭಾಳ ಒಳ್ಳೆಯ ಒಂದು ವಿಚಾರಗಳನ್ನು ಹೇಳಿದಿರಿ. ಇಷ್ಟು ಚಟುವಟಿಕೆಯಿಂದ ಇರುವಂತಹ ವ್ಯಕ್ತಿಯಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀರಿ. ಅನೇಕ ಜನರಿಗೆ ಉಳಿತಾಯ ಮಾಡೋದು ಗೊತ್ತಿರಂಗಿಲ್ಲ, ವಿಪರೀತ ಖರ್ಚು ಮಾಡ್ತಿರ್ತಾರೆ, ಮತ್ತೆ ಹಣ ವಿನಿಯೋಗ ಮಾಡೋದು ವ್ಯವಸ್ಥಿತವಾಗಿ ಮಾಡಲ್ಲ, ಎಲ್ಲೋ ಒಂದು ಕಡೆ ಸೈಬರ್ ಇದರೊಳಗನೆ ಹಣ ಕಳ್ಕೊಂಡ್ಬಿಡ್ತಾರೆ. ಯಾಕಂದರೆ ನಿವೃತ್ತಿ ಆದಂತಹ ವ್ಯಕ್ತಿಗಳಿಗೆ ಹೊಂಚು ಹಾಕೋರು ತುಂಬ ಜನ, ಇವ್ರ ಕಡೆ ಸಾಕಷ್ಟು ಹಣ ಇದೆ, ಇವರಿಗೆ ಏನಾದರೂ ಯಾಮಾರಿಸಿ ಬೇರೆ ಕಡೆ ಏನಾದರೂ ಹಣ ಹೂಡಿ ಅಂತಂತ ಹೇಳಿ ನಾವು ಹಣ ಕಿತ್ಕೋಬಹುದು ಅಂತಂತ ಹೇಳಿ ಭಾಳಷ್ಟು ಸಮಸ್ಯೆಗಳಿವೆ. ಅದಕ್ಕೆ ಅವರ ಒಂದು ಹಣ ವ್ಯವಸ್ಥಿತವಾಗಿ ಒಂದು ಕಡೆ ವಿನಿಯೋಗ ಆಗಿರಬೇಕು, ಮತ್ತು ಸುರಕ್ಷಿತವಾಗಿರಬೇಕು. ಬಹಳ ಮುಖ್ಯ ಅಂದರೆ ಎಲ್ಲಿ ಹಣ ತೊಡಗಿಸಿದ್ರೆ ಹಣ ನಮ್ಮದನ್ನು ಆಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ನಮ್ಮದೇ ಇರುತ್ತದೆ ಅಂತಂತ ಹೇಳಿ ಅನ್ಕೋಬೇಕು. ಪ್ರತಿಯಾಗಿ ಆ ಹಣದಿಂದ ಒಂದಿಷ್ಟು ಬಡ್ಡಿ ಮೂಲಕವಾಗಿ ಆಗಲಿ ಅಥವಾ ಬೇರೆ ಮೂಲದಿಂದ ನಮಗೆ ಅದು ಲಾಭಕರವಾಗಿ ಕೂಡ ಆಗಿರಬೇಕು. ಈ ಎಲ್ಲ ವಿಚಾರಗಳು ಗೊತ್ತಾಗಬೇಕು, ಎಲ್ಲವೂ ತಿಳ್ಕೊಳ್ಬೇಕು ಅಂತಂದರೆ ನಿಮ್ಮಂಥವರ ಸಂಪರ್ಕ ಇದ್ರೆ ಬಹುಶಃ ಎಲ್ಲ ಸುಲಭ ಆಗತ್ತಂತ ಹೇಳಿ ನಾವು ಅನ್ಕೋಬಹುದು. ಸರ್, ನೀವು ಹೇಳಿದಂಥ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀನಿ. ಈ ದಿನಗಳಲ್ಲಿ ಇದು ಬಹಳಷ್ಟು ಹೆಚ್ಚಾಗ್ತಾ ಇದೆ. ವಂಚನೆ ಮಾಡ್ತಕ್ಕಂಥವ್ರು, ಮೋಸ ಹೋಗ್ತಕ್ಕಂಥವ್ರು ಕೂಡ ಬಹಳಷ್ಟು ಜನ ಹೆಚ್ಚಾಗ್ತಾ ಇದ್ದಾರೆ. ಇಂದಿನ ಸಂದರ್ಭದಲ್ಲಿ ನಾವು ಸೈಬರ್ ದಾಸ್ಯ ಅಂತ ಹೇಳ್ತಾ ಇದ್ದೀವಿ, ಸೈಬರ್ ಅರೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇದರ ಬಗ್ಗೆ ವಿಶೇಷವಾದ ಮಾಹಿತಿ ಎಲ್ಲರ ಬಳಿಯೂ ಇರಬೇಕು. ವಿಶೇಷವಾಗಿ ಹಿರಿಯ ನಾಗರಿಕರು, ಗೃಹಿಣಿಯರು, ಬಹಳಷ್ಟು ವಿಚಾರಗಳು ತಿಳ್ಕೊಳ್ಳದವರು, ಎಲ್ಲರ ಕೈನಲ್ಲೂ ಮೊಬೈಲ್ ಇರ್ತಕ್ಕಂಥವ್ರಿಗೆ ಇಂಥ ಕರೆಗಳು ಬರ್ತಾ ಇರುತ್ತೆ. ಆ ಕರೆಗಳನ್ನು ನಾವು ಪರೀಕ್ಷಿಸಿ ವಿವೇಚನೆಯಿಂದ ನಾವು ಕೆಲಸ ಮಾಡಬೇಕು. ಸೋಚ್ಕರ್ ಸಮಜ್ಕರ್ ಅಂತ ಒಂದು ಹಿಂದಿನಲ್ಲಿ ಹೇಳ್ತಾರೆ. ಹಾಗೆ ಯಾವುದೇ ಒಂದು ಕರೆ ಬಂದಾಗ ನಾವು ವಿಚಲಿತರಾಗದೆ ಯಾರು ಮಾತಾಡ್ತಾ ಇದ್ದಾರೆ, ಅದು ನಿಜವಾಗ್ಲೂ ಸರಿಯಾದ್ದೇ ಅಥವಾ ನಮ್ಗೆ ಗೊತ್ತಿರೋರೇ ಮಾಡ್ತಾ ಇದ್ದಾರೆ, ಇದರಲ್ಲಿ ನಾವು ಹೂಡಿಕೆ ಮಾಡೋದ್ರಿಂದ ಅಥವಾ ಇವರ ಮಾತುಗಳನ್ನು ಕೇಳೋದ್ರಿಂದ ಅಥವಾ ಈ OTPಯನ್ನು ಕೊಡೋದ್ರಿಂದ ಅಥವಾ ಈ ಲಿಂಕನ್ನು ಕ್ಲಿಕ್ ಮಾಡೋದ್ರಿಂದ ಯಾವುದಾದ್ರೂ ತೊಂದರೆ ಇದೆಯೇ ಅಂಥೇಳಿ ಕೆಲ ಕ್ಷಣಗಳಾದರೂ ಯೋಚನೆ ಮಾಡಿದಲ್ಲಿ ಅವರು ಸುರಕ್ಷಿತವಾಗಿರಬಹುದು. ಬಹಳಷ್ಟು ದುರಂತಕರವಾದ ವಿಚಾರ ಅಂತ ಹೇಳಿದ್ರೆ, ಬಹಳಷ್ಟು ಬುದ್ಧಿವಂತರು, ಆರ್ಥಿಕವಾಗಿ ಉಳ್ಳವರು ಮತ್ತು ನಾಗರಿಕರು ಅನಿಸ್ಕೊಂಡವರು ಇಂಥ ಪ್ರಕರಣಗಳಲ್ಲಿ ಬಲಿಯಾಗಿ ತಮ್ಮ ಜೀವನ ಪೂರ್ತ ಗಳಿಸಿರ್ತಕ್ಕಂಥ ಹಣವನ್ನು ಕಳೆದುಕೊಳ್ತಾ ಇರತಕ್ಕಂಥದ್ದು ಬಹಳ ವಿಷಾದನೀಯ. ಎಲ್ಲರೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು. ಅಂತಹ ಸಂದರ್ಭಗಳು, ಅಂತಹ ಕರೆಗಳು ಬಂದಾಗ ಒಂದು ಕ್ಷಣ ಯೋಚನೆ ಮಾಡಿ ಹೆಲ್ಪ್ಲೈನ್ ಇದ್ದರೆ ಸಹಾಯವಾಣಿಯನ್ನು ಸಂಪರ್ಕಿಸಿ ಇದು ನಿಜವೇ ಅಂತ ತಿಳ್ಕೊಂಡು ದೂರು ಕೊಟ್ಟಲ್ಲಿ ಅವರ ಗಳಿಕೆ ಸುರಕ್ಷಿತವಾಗಿರುತ್ತೆ. ಇದೇ ಅವರ ಆರ್ಥಿಕ ಸುರಕ್ಷತೆಗೆ ಒಂದು ದಾರಿ ಅಂತ ಹೇಳಿ ನಾನಾದರೂ ತಿಳಿಸ್ತೀನಿ. ಈ ಬಾಳು ಬೆಳಕು ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ನೀವು ಹಂಚಿದ್ದೀರಿ. ಈ ಒಂದು ವಿಚಾರಗಳನ್ನು ನಮ್ಮೆಲ್ಲ ಕೇಳುಗರಿಗೆ ತಲುಪಿ ಅವರು ಕೂಡ ನಿಮ್ಮ ಹಾಗೆ ಸ್ಫೂರ್ತಿಯಿಂದ ಇರಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಅನ್ಕೋಬಹುದು. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್.